ಹೊತ್ಕೇಶಿರೂರು ಗ್ರಾಮ, ಹೊನ್ನಾವರ ತಾಲೂಕು. ಗಣಪತಿ ಮೆರವಣಿಗೆಯಲ್ಲಿ ಸಿಕ್ಕಾಪಟ್ಟೆ ಸ್ಟೆಪ್ಸ್ ಹಾಕ್ತಿದ್ದ ಯುವಕ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಶೇಷವಾದಂತಹ ವಿಡಿಯೋನ ಶೂಟ್ ಮಾಡೋಕೆ ಹೊರಟಿದ್ದೀವಿ. ಅದು ಬೇರೆ ಯಾವುದೋ ವಿಡಿಯೋ ಅಲ್ಲ, ಇದೇ ಗದ್ದೆ ನೆಟ್ಟಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಗದ್ದೆ ನೆಟ್ಟಿನ ಶುರು ಮಾಡೋಣ ಬನ್ನಿ. ಅಣ್ಣ, ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ಆಗಿದ್ದಾಯ್ತು ಅನ್ನೋಂಗೆ ಈಗ ಅಖಾಡಕ್ಕೆ ಹೊಸ ಪ್ಲೇಯರ್ ಆಗಮನ. ಟೀಮ್ ಎಂಟ್ರಿ ಕೊಟ್ಟಾಯ್ತು. ಈಗ ಫಸ್ಟ್ ಪ್ರಾಸೆಸ್ ಬಂದುಬಿಟ್ಟು ಸಸಿ ಕೀಳೋದು, ಅದರ ನಂತರ ಗದ್ದೆ ನಾಟಿ ಮಾಡೋದು. ನಾವು ಈ ವಿಡಿಯೋನ ಹಾಗೆ ಎಂಜಾಯ್ ಮಾಡ್ತಾ ಹೋಗೋಣ ಬನ್ನಿ, ನೋಡ್ತಾ ಇರಿ ಹಾಗೆ. ಸೊಗಸಾಗಿ ಸೀರೆ ಬಿಡುವ, ಕೈ ತುಂಬ ಬಳೆಯ ತೊಡುವ, ಹಣೆ ಮೇಲೆ ಸಿಂಧುರದ ಗಂಧ ಚಂದನದ ಅಂದ ಚಂದವಮ್ಮ. ನನಗೆ ಈ ಸೀನ್ ನೋಡಿದರೆ ಕಾಂತಾರ ಮೂವಿ ಸೀನು ನೆನಪಾಗ್ತಾ ಇರ್ತದೆ ಆವಾಗವಾಗ. ರಿಷಬ್ ಶೆಟ್ಟಿ ಅವರಿಗೆ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಶಶಿ ಕೀಳುವಂಥದ್ದು. ಏನು ಲೈನಾಗಿ ಶಶಿ ಕಟ್ಟಿಟ್ಟಿದ್ದಾರೆ ನೋಡಿ, ಅದು ನೋಡೋಕ್ಕೂ ಕೂಡ ವಿಜುವಲ್ ಮಸ್ತಾಗಿ ಕಾಣ್ತದೆ. ಇದು ನೋಡಿ, ಶಶಿ ಕಿತ್ತು ಆ ಬೇರೆ ಕೆಳಗಡೆ ಏನು ಮಣ್ಣು ಹಿಡ್ಕೊಂಡಿರ್ತಾವಲ್ಲ, ಅದು ಕ್ಲೀನ್ ಮಾಡುವಂಥ ಪ್ರಾಸೆಸ್ ಇದು. ನೋಡಿ, ಈ ಥರ ಬಂದುಬಿಟ್ಟು ತೊಳೆದುಬಿಟ್ಟು ಆಮೇಲೆ ಅದನ್ನು ಕಟ್ಟಾಗಿ ಕಟ್ಬಿಟ್ಟು ಒಂದೇ ಲೈನಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಸೊ ಇದು ಬಂದುಬಿಟ್ಟು ಈ ಥರ ಕಟ್ಟಬೇಕು ನೋಡಿ. ಇವಾಗ ಈ ಅಮ್ಮ ಏನು ಕಟ್ತಾ ಇದ್ದಾರಲ್ಲ, ಈ ಥರ ಕಟ್ತಾರೆ. ಕಟ್ಟೋದು ಅಂತಾರೆ ಇದಕ್ಕೆ. ನಮ್ಮ ಕ್ಯಾಮ್ರಾ ನೋಡ್ಬಿಟ್ಟು ನಾಚ್ಕೊಂಡ್ಬಿಟ್ರು ಆಂಟಿ. ಅಯ್ಯೋ, ಈ ಥರ ನಾವು ಎಂಜಾಯ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ. ಅದರ ಪ್ರಾಬ್ಲಮ್ ಏನು ಕೇಳಿದ್ರೆ, ಸೆಂಟ್ರಲ್ ಮಳೆ ಬರ್ತಾಯಿದೆ. ಆ ಮಳೆ ಬಂದರೆ ನೋಡಿ, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಮಳೆನ. ಈ ಥರ ಮಳೆ ಬಂದರೆ ನಮ್ಗೆ ತುಂಬ ತೊಂದರೆ ಆಗ್ತದೆ ವಿಡಿಯೋ ಮಾಡಲಿಕ್ಕಾಗಲಿ, ಮತ್ತು ವಾಯ್ಸ್ ಓವರ್ ಕೊಡಬೇಕಾಗ್ತದೆ. ಅಲ್ಲೇ ಲೈವಾಗಿ ಮಾತಾಡಲಿಕ್ಕೂ ಆಗೋದಿಲ್ಲ. ಸೊ ಏನಾದರೂ ವಾಯ್ಸಲ್ಲಿ ಕ್ಲಿಯಾರಿಟಿ ಇಲ್ಲ ಅಂತಂದರೆ ಕ್ಷಮೆ ಇರಲಿ ದಯವಿಟ್ಟು. ಹಾಗೂ ತಾವು ಕೂಡ ನನ್ನ ಜೊತೆಗೆ ಎಂಜಾಯ್ ಮಾಡ್ತಾಯಿದ್ದೀರಿ ಅಂದ್ಕೊಂಡು ನಾನು ಭಾವಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವರು ಯಾವ ಪದ್ಧತಿ ಪ್ರಕಾರ ಈ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದೇ ಪದ್ಧತಿ ಪ್ರಕಾರವಾಗಿಯೇ ಅದೇ ವಾಟ್ರಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಬೇರೆ ಏನೂ ಇಲ್ಲ. ಇಲ್ಲಿ ನೋಡಿ, ಕಟ್ಟನ್ನು ಕಟ್ಟಿಟ್ಟಿದ್ದಾರೆ. ಅದು ಕಿತ್ಬಿಟ್ಟು ಕ್ಲೀನ್ ಮಾಡಿ ಕಟ್ಟಿ ಈ ಥರ ವಾರ್ಡ್ರೈಸ್ ಇಟ್ಟಿರ್ತಾರೆ. ಅದನ್ನು ಬೇರೆ ಕಡೆಗೆ ಬೇರೆ ಗದ್ದೆಗಳಿಗೆ ಶಿಫ್ಟ್ ಮಾಡಬೇಕು. ಇವರೇ ಬಂದುಬಿಟ್ಟು ಈ ಜಮೀನಿನ ಓನರು. ಅವರೇ ಬಂದುಬಿಟ್ಟು ನೋಡಿ, ಓನರ್ ಹೇಳುವಂಥದ್ದು ಪರಿವಿಲ್ಲ ಅವರಿಗೆ, ಅದೆಲ್ಲ ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ. ಅವರೇ ಬಂದುಬಿಟ್ಟು ಶಿಫ್ಟ್ ಮಾಡ್ತಾಯಿದ್ದಾರೆ. ಅವರೇ ಬಂದುಬಿಟ್ಟು ಈ ಹಾಳಿ ಮಾಡುವಂಥ ಕೆಲಸ. ಈ ಗದ್ದೆ ಸೈಡಲ್ಲಿ ಏನು ಹುಲ್ಲುಗಳು ಬೆಳ್ಕೊಂಡಿರ್ತಾವಲ್ಲ, ಅದನ್ನೆಲ್ಲ ಈ ಥರ ಕ್ಲೀನ್ ಮಾಡಿ ತೆಗಿಬೇಕಾಗ್ತದೆ. ಸೊ ಯಜಮಾನರೇ ಬಂದುಬಿಟ್ಟು ಆ ಕೆಲಸನ ಮಾಡ್ತಾಯಿದ್ದಾರೆ. ಇಲ್ಲಿ ಯಜಮಾನರು ಕೆಲಸದವ್ರು ಹೇಳುವಂಥ ಯಾವುದೇ ಒಂದು ಭೇದ ಭಾವ ಇರೋದಿಲ್ಲ ಈ ರೈತಾಪಿ ಕೆಲಸದಲ್ಲಿ. ಏನು ಅಗ್ರಿಕಲ್ಚರಲ್ಲಿ ಇದು ಸರ್ವೇ ಸಾಮಾನ್ಯ. ಅವರ ಮಕ್ಕಳು ಇವರು ಇಬ್ಬರೂ. ಅವರೇ ನನಗೆ ಈ ವಿಡಿಯೋ ಮಾಡಲಿಕ್ಕೆ ತುಂಬ ಸಪೋರ್ಟ್ ಮಾಡಿ ನನ್ನ ಜೊತೆಗೆ ನಿಂತ್ಕೊಂಡವರು. ಇವರೇ ಸಂದೀಪ್ ಅಂದ್ಕೊಂಡು ಅವ್ರ ದೊಡ್ಡ ಮಗ ಇವರು. ಇಲ್ಲಿ ಪ್ರತಿಯೊಬ್ಬ ಹುಡುಗನಿಗೂ ಕೂಡ ನಮ್ಮೂರಲ್ಲಿ ರೈತಾಪಿ ಕೆಲಸ 100% ಗೊತ್ತಿರ್ತದೆ. ಸೊ ಅವ್ರ ಫ್ಯಾಮಿಲಿಗೆ, ಅವ್ರ ಪೇರೆಂಟ್ಸ್ಗೆ ಡೆಫಿನೆಟ್ಲಿ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಇವರು ಕೂಡ ಮಾಡ್ತಾ ಇದ್ದಾರೆ ನೋಡಿ. ಸಲಗ ಹೆಜ್ಜೆ ಇಟ್ಟರೆ ಆತಾಳ ಇನ್ನೊಂದು ಸರಿ ನನ್ನ ಕಣ್ಣೆದುರುಗಡೆ ಕಾಣಿಸ್ಕೊ. ನಿಂಗಿದೆ ಸಲಗಕ್ಕೆ ಕಬ್ಬಿನ ತೋಟ ಎದುರಾದ್ರು, ಕಬ್ಬಿನ ತೋಟಕ್ಕೆ ಸಲಗ ಎದುರಾದ್ರು ನಾಶ ಆಗೋದು ಕಬ್ಬಿನ ತೋಟ.
ಸ್ನೇಹಿತರೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನೋಡಿ. ಇದು ಬಂದುಬಿಟ್ಟು ಗದ್ದೆಯಲ್ಲಿರುವಂಥ ಸಸಿ ಕಿತ್ತಾಗಿದ್ದ ನಂತರ ಅದಕ್ಕೆ ಮತ್ತೆ ಗೊಬ್ಬರ ಹಾಕಬೇಕಾಗ್ತದೆ. ಆ ಗೊಬ್ಬರ ಸೈಡಲ್ಲೇ ಹಾಕಿಟ್ಟಿರ್ತಾರೆ ಮೊದಲೇ, ಅದನ್ನು ತೆಗೆದುಬಿಟ್ಟು ಮತ್ತೆ ಅದನ್ನು ಗೊಬ್ಬರ ಹಾಕ್ತಾಯಿದ್ದಾರೆ ನೋಡಿ. ಆ ಗದ್ದೆಗೆ ಹಾಕಿಬಿಟ್ಟು ಇವಾಗ ಮತ್ತೆ ಹೊಸದಾಗಿಂದ ಉಳುಮೆ ಮಾಡಬೇಕು. ಆ ಕೆಲಸ ಮಾಡ್ತಿದ್ದಾರೆ ನೋಡಿ. ಇದು ಸೆಕೆಂಡ್ ಸ್ಟೆಪ್. ಇದು ಅದರ ನಂತರ 3 ರಿಂದ 4 ಟೈಮ್ ಮತ್ತೆ ಈ ಟಿಲ್ಲರಿಂದ ಉಳುಮೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಸಸಿ ನೆಡುವಂಥ ಪ್ರಾಸೆಸ್ ಇದು. ಇಲ್ಲ ಅಂತಂದರೆ ಮತ್ತೆ ಅದ್ರಲ್ಲಿ ಹುಲ್ಲು ಬೆಳ್ಕೊಳ್ತದೆ. ಇನ್ನೊಂದು ಗದ್ದೆ ನಾಟಿ ಮಾಡಲಿಕ್ಕೆ ಆಗೋದಿಲ್ಲ. ವಿಜುವಲ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಎಂಜಾಯ್ ಮಾಡಿ ಹಾಗೇನೆ. ನಿಮಗೆಲ್ಲ ಆಶ್ಚರ್ಯ ಆಗ್ತಿದೆ ಅನಿಸುತ್ತೆ. ನಾನು ಕೂಡ ಈ ಥರ ಟಿಲ್ಲರ್ ಓಡಿಸದೆ ತುಂಬ ವರ್ಷ ಆಗಿತ್ತು. ಸೊ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ. ಸೊ ಅಲ್ಲಿಂದ ನಾನು ಮಾತಾಡಿದ್ದು ಕೇಳಿಸಿಲ್ಲ, ಅದಕ್ಕೆ ನಾನೇ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ತಮಗೆ ಏನು ಅನಿಸ್ತು ಅಂದ್ಕೊಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಸೊ ಇನ್ನೊಂದು 2 ರೌಂಡ್ ಓಡಿಸ್ತೀನಿ ನಾನು ಹೀಗೇನೆ. ಯಾಕಂತಂದ್ರೆ ಈ ಎಕ್ಸ್ಪೀರಿಯನ್ಸ್ ಕೂಡ ನನಗೊಂಥರ ಹೊಸದು. ಇದು ತುಂಬ ಚೆನ್ನಾಗಿದೆ. ಇದು ಲೈಫಲ್ಲಿ ಸೆಕೆಂಡ್ ಟೈಮ್ ಇದು ನಾನು ಓಡಿಸ್ತಾ ಇರೋದು. ಸೊ ನೀವು ಕೂಡ ಇದೇ ರೀತಿ ಎಲ್ಲಾದರೂ ಚಾನ್ಸ್ ಸಿಕ್ಕಿದರೆ ಎಂಜಾಯ್ ಮಾಡಿ ಓಡಿಸಿ. ತುಂಬ ಏನು ಹೆವಿ ಏನು ಬರೋದಿಲ್ಲ. ಇದು ಲೈಟಾಗಿ ಓಡಿಸ್ಬೋದು ಆರಾಮ್ಸೆ. ಒಂಥರ ಮಸ್ತ್ ಸ್ಮೂತಾಗಿದೆ. ಇದು ಹೊಸ ಟಿಲ್ಲರ್ ಇದೆ ಇದು, ಅದಕ್ಕೆ. कभी किसी का मजाक मत उड़ाना. आज अगर किसी का समय खराब है ना, आज अगर वो स्ट्रगल कर रहा है ना, सर आपको नहीं पता कि किस दिन उसका समय बदलेगा, और जिस दिन उसका समय बदला उसकी औकात भी बदल जाएगी. और हो सकता है तुम्हारी रोजी रोटी उसी की वजह से चलने लग जाए. हो सकता है तुम्हारा बाप बन के वो आ जाए. इसलिए कभी किसी के बारे में ये मत सोचना कि आज की औकात कुछ नहीं है. तुम्हें क्या पता कि उसकी औकात किस दिन बदलेगी. औकात बदलने वाला ऊपर वाला है ना, समय बदलने वाला ऊपर वाला है ना. जो लगातार मेहनत कर रहा है, एक चीज तो तय है, आज बदलेगी, कल बदलेगी, परसों बदलेगी, कोई नहीं जानता, लेकिन बदलेगी जरूर. क्या किस्मत. ಇವರು ನಮ್ಮ ಸ್ನೇಹಿತರು ಹಾಗೂ ಈ ಟಿಲ್ಲರಿನ ಮಾಲೀಕರು ಕೂಡ ಇವರೇ, ಮಿಸ್ಟರ್ ನಾರಾಯಣ್ ಅಂದ್ಕೊಂಡು. ಓದ್ಲಾ ಅಂತ ಬಡ್ಕಂಡೆ, ನನ್ನ ಮಾತು ಕೇಳಲಿಲ್ಲ. ಈಗ ನೆಲ ಕರಿತಾ ಕೂತವ್ನೆ. ಅನುಭವಿಸು ನಿನ್ ಕಥೆನೇ ಇಷ್ಟು ಕಣ. ಕರಾವಳಿಯ ಸೊಬಗಿಗೆ ಇನ್ನೊಂದು ಹೆಸರೇ ಈ ಗದ್ದೆ ನೆಟ್ಟಿ. ಈ ಗದ್ದೆ ನೆಟ್ಟಿ ವರ್ಷಕ್ಕೆ ಒಂದೇ ಒಂದು ಸರಿ ನಡೆಯುವಂಥದ್ದು. ಅದನ್ನು ಶೂಟ್ ಮಾಡಬೇಕು ಅಂದ್ರೂ ಕಷ್ಟ ಆಗ್ತದೆ ನಮಗೆ. ಯಾಕಂತಂದರೆ ಈ ಅರಳು ಮಣ್ಣಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಗದ್ದೆಯಿಂದ ಹೊರಗಡೆ ಬಂದು ನಾವು ವಿಡಿಯೋ ಮಾಡ್ತೀವಿ. ಅದಾಗಿದ್ಮೇಲೆ ಮಳೆ ಬಂದರೆ 2 ಜನರ ಹತ್ರ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವಿಡಿಯೋ ಸ್ವಲ್ಪ ಉದ್ದ ಆದ್ರೂ ಗಿಡ್ಡ ಆದ್ರೂ ದಯವಿಟ್ಟು ಕೊನೆ ತನಕ ನೋಡಿ. ಇದೇ ರೀತಿ ನಮ್ಮ ರೈತರಿಗೆ ಸಪೋರ್ಟ್ ಮಾಡಿ. ಯಾಕಂತಂದರೆ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಅವ್ರಿಗೆ ತುಂಬ ಡಿಸ್ಟರ್ಬ್ ಮಾಡಿದರೂ ಕೂಡ ಏನೋ ಒಂದು ಅಂದ್ಕೊಳ್ಳೋದೇನೆ, ಮನಸ್ಸಿಗೇನು ಬೇಜಾರಾಗದೆ ನಮಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದೇ ನಮ್ಮ ದಿನಕರ್ ನಾಯ್ಕರಿಗೆ ತುಂಬ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಈ ವಿಡಿಯೋನ ಎಂಜಾಯ್ ಮಾಡಿ. ನಮ್ಮ ಈ ವಿಡಿಯೋಗೆ ಎಫರ್ಟ್ ಆಗಿರೋದಕ್ಕೂ ಒಂದು ಒಳ್ಳೆ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗಲಿ ಅಂತ ಹೇಳ್ತಾ ವಿಡಿಯೋ ಹಾಗೆ ಮುಂದೆ ಹೋಗ್ತೇವೆ. ಈ ರೀತಿ ಕಿತ್ತಿಟ್ಟಿರುವಂಥ ಸಸಿಗಳನ್ನು ಒಂದರಿಂದ ಇನ್ನೊಂದು ಕಡೆಗೆ ಬಂದುಬಿಟ್ಟು ಇನ್ನೊಂದು ಗದ್ದೆಗೆ ಬಂದುಬಿಟ್ಟು ಶಿಫ್ಟ್ ಮಾಡೋದು ನೋಡಿ. ಇದೇ ಥರ ಶಿಫ್ಟ್ ಮಾಡಬೇಕು. ನಾನು ಯಾರಿಗೂ ವಿರೋಧಿ ಅಲ್ಲ. ನಾನು ಇಲ್ದವ ಕೇಳ್ಕೊಳ್ರಿ. ನನ್ನನ್ನು ವಿರೋಧಿ ಮಾಡ್ತಾವ್ರಂದ್ರೆ ಅವ್ರಲ್ಲಿ ಏನೋ ತಪ್ಪೈತೆ ಅಂತ ಅಷ್ಟೇ. ಹೌದಾ ಇಲ್ಲಪ್ಪ? ಇಲ್ಲ ನಂದ್ರಲ್ಲಿ ಏನಾನ ತಪ್ಪಿದ್ರೆ ಹುಡುಕ್ ತೋರಿಸ್ಲಿ ಅವರು. ಯಾರ ಮನೇನ ಹಾಳು ಮಾಡಿರೋದು, ಯಾರು ನನಗೆ ಯಾಮಾರ್ಸಿ ಹೋರಿಗಳು ಕಟ್ಟಿರೋದು ಏನಾನ ಇದ್ರೆ. ಏನ್ ಹೇಳ್ತೀನಿ ಅಂತಂದ್ರೆ, ಎದುರಾಳಿ ಯಾವತ್ತಿದ್ರು ನಮ್ ಸರಿ ಸಮಾನವಾಗಿರ್ಬೇಕು, ಇಲ್ಲ ನಮ್ಗಿನ್ನ ಹೆಚ್ಚಾಗಿರ್ಬೇಕು. ಈ ಸೊಳ್ಳೆಗಳ್ದಲ್ಲ.
ಆ್ಯಕ್ಚುಲಿ ಗದ್ದೆ ನಾಟಿ ಇವಾಗ ಪ್ರಾರಂಭ ಆಯಿತು ನೋಡಿ. ಇವರು ಗದ್ದೆ ನಾಟಿ ಮಾಡೋವಂಥ ಸ್ಪೀಡ್ ನೋಡಿ ಯಾವ ರೀತಿ ಇದೆ ಅಂದ್ಕೊಂಡು. ನಾನು ಟ್ರೈ ಮಾಡಿದ್ದೀನಿ ಗದ್ದೆ ನಾಟಿ ಮಾಡಲಿಕ್ಕೆ, ಬಟ್ ಇವ್ರ ಸ್ಪೀಡ್ಗೆ ನಮಗೆ ಎಲ್ಲೂ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಸ್ಪೀಡೇ ಭಯಂಕರವಾಗಿರ್ತದೆ. ಯಾಕಂದರೆ ನಾವೊಂದು 30ರಲ್ಲಿ ಹೋದರೆ ಅವ್ರದ್ದು 100-120ರಲ್ಲಿ ಇರ್ತದೆ, 120 ಮೇಲೆ ಇರ್ತಾರೆ. ನಾನು ನೋಡಿ ಒಂದೊಂದಾಗಿ ಇಡ್ತಾಯಿದ್ದೀನಿ ಆ ಕಡೆ ಈ ಕಡೆ ನೋಡಿಕೊಂಡು. ನಾನೊಂದು 2 ನೆಡೋ ತನಕ ಅವ್ರದ್ದು ಬಂದುಬಿಟ್ಟು 25 ಸಸಿನೂ ನೆಟ್ಟಾಗಿರ್ತದೆ. ಸೊ ಎಕ್ಸ್ಪೀರಿಯನ್ಸ್ ಗ್ರೇಟರ್ ದೆನ್ ಎಜುಕೇಷನ್ ಅಂತಾರಲ್ಲ, ಸೊ ಇದು ಖಂಡಿತವಾಗ್ಲೂ ನಾನು ಎಗ್ರಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ನನಗೊಂದು ಮಾತು ನೆನಪಿಗೆ ಬರ್ತಾಯಿದೆ. ಅದೇನಂತಂದರೆ, ಈ ಸಿಟಿಗಳಲ್ಲಿ ವರ್ಕಿಂಗ್ ವುಮನ್ ಇರ್ತಾರಲ್ಲ, ಆಫೀಸ್ಗೆ ಹೋಗ್ಬಿಟ್ಟು ಕೆಲಸ ಮಾಡೋರು, ಅವ್ರದ್ದೆಲ್ಲ ಬಂದುಬಿಟ್ಟು ಹಾರ್ಡ್ ವರ್ಕ್ ಇದ್ದರೂ ಕೂಡ ಅದು ಬಂದುಬಿಟ್ಟು ಒಂಥರ ಸ್ಮಾರ್ಟ್ ವರ್ಕ್ ಥರ ಆರಾಮ್ಸೆ ಮಾಡ್ಕೋಬೋದು. ಬಟ್ ಇವ್ರದ್ದು ಹಾರ್ಡರಲ್ಲಿ ಹಾರ್ಡರು. ಇದು ಮಳೆ ಇರಲಿ ಬಿಸಿಲಿರಲಿ ಮಾಡಲೇಬೇಕು ಇವರು. ಬಟ್ ಇವರು ಕೂಡ ಅದಕ್ಕೆಲ್ಲ ಕೇರೆ ಮಾಡೋದಿಲ್ಲ. ಏನು ಬಿಸಿಲಿದ್ರು ಕೂಡ ಡೋಂಟ್ ಕೇರ್, ಅಥವಾ ಚಳಿ ಇದ್ದರೂ ಕೂಡ ಡೋಂಟ್ ಕೇರ್. ಆ ಥರನೇ ವರ್ಕಿಂಗ್ ಸ್ಟೈಲು ಇವ್ರದೆಲ್ಲ. ಇನ್ನೊಂದು, ಈ ಗದ್ದೆ ನಾಟಿ ಮಾಡುವಂಥದ್ದು ಇದು 1-2 ದಿನದ್ದು ಪ್ರಾಸೆಸ್ ಆಗಿರೋದಿಲ್ಲ ಸ್ನೇಹಿತರೆ. ಯಾಕಂತಂದರೆ ಈ ನಮ್ಮ ರೈತರು ಏನು ಮಾಡ್ತಾರೆ ಕೇಳಿದರೆ, ಮಿನಿಮಮ್ ಒಂದು 15 ಡೇಸಿಂದ ಆ ಪ್ರಿಪ್ರೇಷನಲ್ಲೇ ಅವ್ರು ಇರ್ತಾರೆ. ಆ ಪ್ರಿಪ್ರೇಷನ್ ಮಾಡೋದು ಯಾವ ಥರ ಅಂತ, ಅದ್ರಲ್ಲಿ ಕಳೆ ಕೀಳುವಂಥದ್ದಾಗಿರಲಿ, ಮೊದಲೊಂದು 2 ಸರಿ ಉಳುಮೆ ಮಾಡುವಂಥದ್ದಾಗಿರಲಿ, ಈ ಥರ ಉಳುಮೆ ಮಾಡಿ ಅದು ಸ್ವಲ್ಪ ದಿನ ಬಿಟ್ಟು ಆ ಮಣ್ಣು ಸ್ವಲ್ಪ ಕೊಳಿಲಿಕ್ಕೆ ಬಿಟ್ಬಿಟ್ಟು ಅದರ ನಂತರ ಈ ಥರ ಪ್ರಾಸೆಸ್ಸಲ್ಲಿ ಗದ್ದೆ ನಾಟಿ ಮಾಡುವಂಥದ್ದು. ಈ ಥರ ಗದ್ದೆ ನಾಟಿ ಮಾಡಬೇಕು. ಈ ಸೆಂಟ್ರಲ್ಲಿ ಈ ಥರ ಮಳೆ ಬರುತ್ತೆ ನೋಡಿ, ಪಾಪ ಅವರಿಗೆಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ರೆಂಟ್ ಕೊಟ್ಟು ಹಾಕಬೇಕು, ಮತ್ತೆ ಹೋಗ್ಬಿಟ್ಟು ನಾಟಿ ಸ್ಟಾರ್ಟ್ ಮಾಡಬೇಕು. ಮತ್ತೆ ಮಳೆ ಮುಗೀತು ಅಂತಂದರೆ, ಸ್ಟಾಪ್ ಆಯಿತು ಅಂತಂದರೆ ಮತ್ತೆ ಅದನ್ನು ತೆಗೆದಿಡಬೇಕು. ಈ ಥರ ತುಂಬ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ ಎಲ್ಲ ಕೆಲಸದಲ್ಲೂ ಅಷ್ಟೇ. ಆದರೆ ಈ ಎಗ್ರಿಕಲ್ಚರಲಲ್ಲಿ ಇಂಥವೆಲ್ಲ ಸರ್ವೇ ಸಾಮಾನ್ಯ. ಸೊ ಸಿಟಿ ಕಡೆ ಲೇಡೀಸ್ಗೂ ನಮ್ಮ ಈ ಕಡೆ ರೂರಲ್ ಕಡೆಗೆ ಈ ಅಗ್ರಿಕಲ್ಚರಲ್ಲಿ ವರ್ಕ್ ಮಾಡೋ ಲೇಡೀಸ್ಗೂ ಕಂಪೇರ್ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಅವ್ರವ್ರ ಲೈಫ್ ಸ್ಟೈಲ್ ಅದು ನಾನು ಯಾರ ಬಗ್ಗೆನೂ ಏನು ಹೇಳೋಕ್ಕೆ ಹೋಗೋದಿಲ್ಲ, ಅವ್ರವ್ರ ಲೈಫ್ ಸ್ಟೈಲ್ ಬಗ್ಗೆ ಹೋಗುತ್ತೆ. ಸೊ ಇದು ತುಂಬ ಹಾರ್ಡ್ ವರ್ಕ್. ಇದು ದೂರದಿಂದ ನೋಡ್ಲಿಕ್ಕೆ ಮಾತ್ರ ಮಸ್ತಾಗಿ ಕಾಣುತ್ತೆ ವಿಜುವಲು, ಅದೆಲ್ಲ ಸರಿಯೇ. ಬಟ್ ಯಾವತ್ತೂ ಕೂಡ ಗುಂಡಿಲಿ ಇಳಿದಾಗಲೇ ಗೊತ್ತಾಗೋದು ಆಳ ಎಷ್ಟಿದೆ ಅಂದ್ಕೊಂಡು. Your attention please. This is an important announcement. ಈ ಕಾಲ್ ಬೇರೆ ಏನಕ್ಕೂ ಅಲ್ಲ, ಎಲ್ಲರಿಗೂ ಇವಾಗ ಸೆಂಟ್ರಲ್ ಬ್ರೇಕ್ ಇದೆ. ಬ್ರೇಕು ಅಂತಂದರೆ ಟಿಫನ್ ಮಾಡ್ಕೊಂಬರುವಂಥ ಬ್ರೇಕ್ ಇದೆ. ಎಲ್ಲರೂ ಟಿಫನ್ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಬೇಕಾಗಿರುವಂಥ ಇಡ್ಲಿನೋ ದೋಸೆನೋ ತಿನ್ಕೊಂಡ್ಬಿಟ್ಟು ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಬರಬೇಕಾಗ್ತದೆ. हो सुन मेरा भाई हमको प्यार हो गया, लड़की का चक्कर में मार हो गया, बारिश में भीग के गए हम मिलने, अगला दिन हमको बुखार हो गया, मेरी रानी मेरी तुम. ನಮ್ಮ ಬ್ಯಾಚುಲರ್ಗಳು ಪಾಪ ಕೆಲಸದಿಂದ ಬರ್ತಾರೆ, ಏನೋ ಒಂದು ರುಚಿಯಾಗಿ ತಿನ್ಬೇಕು ಅಂತಾರಲ್ಲ, ತಿಂತಾ ಇದ್ರೆ ಗೊತ್ತಲ್ಲ, ಒನ್ ಮೋರ್. ಇದೇನು ಸಸಿಗಳು ಮಿಕ್ಕಿದೆಯಲ್ಲ ಇವಾಗ ಸ್ವಲ್ಪ ಇದೆ. ಅದಕ್ಕಷ್ಟು ಸಾಲವಷ್ಟು ಮಾತ್ರ ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪನೇ ಇದೆ ಇನ್ನು ನಾಟಿ ಮಾಡುವಂಥದ್ದು. ನಾನು ಟ್ರೈ ಮಾಡ್ತೀನಿ ಇನ್ನೊಂದು ಸರಿ ಅಲ್ಲೇ ನೋಡೋಣ. ಇನ್ನೊಂದು 5 ನಿಮಿಷ 10 ನಿಮಿಷ ನಾನು ಮಾಡಿಬಿಟ್ಟು ನಾಟಿ ಮಾಡಿಬಿಟ್ಟು, ನಮ್ಮ ಹತ್ರ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ, ಹಾಗೆ ಒಂದು ಸ್ವಲ್ಪ ಟ್ರೈ ಮಾಡೋದು. ಇದೆಲ್ಲ ಸಿಗೋದು ರೇರ್ ಅಲ್ವಾ ಚಾನ್ಸಸ್ಸು. ಸೊ ಕೈಕಾಲು ಮುಖ ತೊಳ್ಕೋಬೇಕು, ಯಾಕಂದ್ರೆ ಮಣ್ಣು ಜಾಸ್ತಿ ಇದೆ ಅಲ್ಲಿ. ಕೆಸರಲ್ಲಿ ನಿಂತ್ಕೊಳ್ಳೋಕೆ ನಮ್ಗೆ ಅಭ್ಯಾಸನೇ ಇಲ್ವಲ್ಲ, ಅದೊಂದು ಪ್ರಾಬ್ಲಮ್. ಸೊ ಹಾಗೆ ನಮ್ಮ ಕಿಲ್ಲರು ಕೂಡ ಮೇಲೆ ಹೋಗ್ತಾಯಿದ್ದು, ಅದ್ರ ಕೆಲಸ ಮುಗೀತು. ನೆಕ್ಸ್ಟ್ ಹಾಗೆ ನೋಡ್ತಾ ಇರಿ ಸ್ನೇಹಿತರೆ. ಇದಿಷ್ಟ ಆಗಿತ್ತು ನಮ್ಮ ಗದ್ದೆ ನೆಟ್ಟಿ ವಿಡಿಯೋ. ನೀವು ಎಂಜಾಯ್ ಮಾಡ್ಕೊಂಡಿದ್ರಿ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಏನೇ ಒಂದು ಮಿಸ್ಟೇಕ್ ಇರಲಿ, ಒಳ್ಳೇದಿರಲಿ, ಖುಷಿಯಾಗಿರಲಿ, ಏನೇ ಇದ್ದರೂ ಕಾಮೆಂಟ್ ಹಾಕಿರಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದು ಮಾತ್ರ ಮರಿಬೇಡಿ. ನಮ್ಮ ಟೀಮಿಗೆ ನಿಮ್ಮ ಸಪೋರ್ಟ್ ಇರಲಿ. ನಮ್ಮ ಊರಿಗೂ ಕೂಡ ಆವಾಗವಾಗ ಬಂದು ವಿಸಿಟ್ ಮಾಡಿರಿ. ಚಿಕ್ಕದಾದಂಥ ಹಳ್ಳಿ, ಹೊತ್ತಿಗೆ ಶಿರೂರು ಗ್ರಾಮ, ಹೊನ್ನಾವರ ತಾಲೂಕು. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ಮತ್ತೆ ಇದೇ ರೀತಿ ವಿಡಿಯೋಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಬಾಯ್. ಸಿ ಯು.